ಹಾಯ್ ಹಲೋ ಬಂಧುಗಳೇ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ನಾಡಿನ ಸಮಸ್ತ ಜನತೆಗೆ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಬಂಧು ಮಿತ್ರರಿಗೆ, ನನ್ನ ಚಾನಲನ್ನು ವೀಕ್ಷಿಸುವಂಥ ಎಲ್ಲ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಾವಳಿ ಹಬ್ಬಕ್ಕೆ ಬಟ್ಟೆ ಖರೀದಿ ಮಾಡೋದ್ರಲ್ಲೇ ನಿಮ್ಮ ಟೈಮ್ ಹೋಗ್ಬಿಡ್ತಾ? ಸ್ವೀಟ್ ಮಾಡೋಕ್ಕಾಗಲಿಲ್ವಾ? ಹಾಗಾದರೆ 10 ನಿಮಿಷ ಟೈಮ್ ಕೊಡಿ ಬಂಧುಗಳೇ. ಈ ಬಾದಾಮ್ ಗೋಡಂಬಿ ಬರ್ಫಿ ಸೂಪರ್ ಆಗಿರುವಂಥ, ಬಾಯಲ್ಲಿಟ್ಟರೆ ಬೆಣ್ಣೆ ಹಾಗೆ ಕರಗಿ ಹೋಗುವಂಥ ಬರ್ಫಿಯನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಬಂಧುಗಳೇ. ನೀವು ಕೂಡ 10 ನಿಮಿಷ ಟೈಮ್ನಲ್ಲೇ ಇದನ್ನು ರೆಡಿ ಮಾಡ್ಕೊಳ್ಳಿ. ಇದನ್ನು ರೆಡಿ ಮಾಡಲಿಕ್ಕೆ 1 ಬೌಲ್ ಸಕ್ಕರೆಯನ್ನು ಒಂದು ಪಾತ್ರೆಯಲ್ಲಿ ನಾನು ಹಾಕ್ತಾ ಇದ್ದೀನಿ. ಹಾಗೆ 1 ಬೌಲ್ ಸಕ್ಕರೆಗೆ 3/4 ಬೌಲ್ ನೀರನ್ನು ಸೇರಿಸ್ತಾ ಇದ್ದೀನಿ. ಇದು ನೋಡಿ, ನಮ್ಮ ಸಕ್ಕರೆ ಮೇಲೆ ಸ್ವಲ್ಪ ನೀರು ನಿಂತ್ಕೋಬೇಕು ಬಂಧುಗಳೇ. ನನ್ನ ರೆಸಿಪಿಯಿಂದ ನಿಮಗೆ ಸ್ವಲ್ಪ ಅದರ ಪ್ರಯೋಜನ ಆಗ್ತಾ ಇದೆ, ಉಪಯುಕ್ತ ಇದೆ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, 1 ಲೈಕ್ ಕೊಡಿ. ಇಷ್ಟ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿ. ಇವಾಗಿದು ಕುದೀತಾ ಇರಲಿ, ಅಷ್ಟರಲ್ಲಿ ನಾವು ಇದಕ್ಕೆ ಎಲ್ಲ ಪೌಡ್ರ್ ರೆಡಿ ಮಾಡ್ಕೊಳ್ಳೋಣ. 1 ಬೌಲ್ ಹುರಗಡಲೆ, 1 ಬೌಲ್ ಬಾದಾಮಿ, 1 ಬೌಲ್ ಗೋಡಂಬಿ, 4 ಏಲಕ್ಕಿ, ಹಾಗೆ 50 ಗ್ರಾಮ್ ಕೋವಾ, ಹಾಗೆ ನೋಡಿ 2 ಸ್ಪೂನ್ ಕಸಕಸೆ, 1 ಬೌಲ್ ಒಣ ಕೊಬ್ಬರಿ ತುರಿಯನ್ನು ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ಫಸ್ಟ್ ಹುರಗಡಲೆಯನ್ನು ಹಾಕಿಬಿಟ್ಟು ಅದರ ಮೇಲೆ ನಾವು ತುರ್ಕೊಂಡಿರುವಂಥ ಈ ಡ್ರೈ ಕೋಕೋನಟ್ ತುರಿಯನ್ನು ಸೇರಿಸ್ತಾ ಇದ್ದೀನಿ. ಹೀಗೆ ನಾವು ಹೇಳಿದ ಪ್ರಮಾಣದಲ್ಲಿ, ಹೇಳಿದ ಹಾಗೇ ನೀವು ಹೀಗೆ ಸ್ಟೆಪ್ ಬೈ ಸ್ಟೆಪ್ ಸೇರಿಸ್ಕೊತಾ ಬನ್ನಿ. ಅವಾಗ ನಮ್ಮ ಪೌಡ್ರು ಈವನ್ ಆಗಿರುವಂಥ ನಮ್ಮ ಪೌಡ್ರ್ ರೆಡಿ ಆಗುತ್ತೆ. ಯಾಕಂದರೆ ಕೊಬ್ಬರಿಯಲ್ಲಿ ಎಣ್ಣೆ ಅಂಶ ಇರುತ್ತಲ್ವ, ನಮಗೆ ಅದು ಈವನ್ ಆಗಿ ಪೌಡ್ರ್ ಆಗಲಿಕ್ಕೆ ಕೊಡಲ್ಲ. ಹಾಗಾಗಿ ನಾವು ಹೀಗೆ ಸೇರಿಸೋದ್ರಿಂದ ನಮ್ಮ ಪೌಡ್ರ್ ಈವನ್ ಆಗಿ ನೈಸ್ ಆಗುತ್ತೆ. ಇನ್ನೊಂದು ಸ್ವಲ್ಪ ಇವಾಗ ನೋಡಿ, ಮೇಲೆ ನಾನು ಹುರಗಡಲೆ ಪೌಡ್ರನ್ನ ಹುರಗಡಲೆ ಹಾಕ್ತಾ ಇದ್ದೀನಿ. ಅದರ ಮೇಲೆ ಬಾದಾಮು, ಹಾಗೆ ನೋಡಿ ಅದರ ಮೇಲೆ ಮತ್ತೆ ಗೋಡಂಬಿ, ನಾವು ತಗೊಂಡಿರುವಂಥ 4 ಏಲಕ್ಕಿಯನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ನೋಡಿ, ಇನ್ನು ಮಿಕ್ಕಿರುವಂಥ ಎಲ್ಲ ನಾವು ಹುರಗಡಲೆಯನ್ನು ಸೇರಿಸ್ಬಿಟ್ಟು ನೈಸಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು. ಹೀಗೆ ನಾವು ಸ್ಟೆಪ್ ಬೈ ಸ್ಟೆಪ್ಪು ಹೇಳಿದ ಪ್ರಕಾರದಲ್ಲೇ ನೀವು ಹಾಕಿದರೆ ನೈಸ್ ಆಗಿರುವಂಥ, ಪರ್ಫೆಕ್ಟ್ ಆಗಿರುವಂಥ ನಮ್ಮ ಪೌಡ್ರ್ ರೆಡಿ ಆಗುತ್ತೆ. ಇದನ್ನು ಪೌಡ್ರ್ ರೆಡಿ ಮಾಡ್ಕೊಂಡು ಬರೋಣ ಇವಾಗ. ನೋಡಿ, ನಮಗೆ ನೈಸ್ ಆಗಿರುವಂಥ ನಮ್ಮ ಪೌಡ್ರ್ ರೆಡಿ ಆಯಿತು ನಮ್ಮ ಬರ್ಫಿ ಮಾಡಲಿಕ್ಕೆ. ನೋಡ್ರಿ ಹೇಗಿದೆ. ನಮಗೆ ಒಂದು ತಟ್ಟೆಗೆ ನಾವು 1 ಸ್ಪೂನ್ ತುಪ್ಪವನ್ನು ಹಾಕಿಬಿಟ್ಟು ಅದನ್ನು ಎಲ್ಲ ಕಡೆಗೆ ನಾವು ಹೀಗೆ ಹಚ್ಚಿಬಿಟ್ಟು ಪಕ್ಕಕ್ಕಿಡೋಣ. ಈ ಕಡೆಗೆ ನಾವು ಪಾಕ ರೆಡಿ ಮಾಡ್ಲಿಕ್ಕೆ ಇಟ್ಟಿದ್ದೀವಲ್ವಾ, ಇದು ಆಲ್ಮೋಸ್ಟ್ ಆಗಿ ನಮ್ಮ ಪಾಕ ರೆಡಿ ಆಗಿದೆ. ಒಂದು ಸಾರಿ ಚೆಕ್ ಮಾಡ್ಕೊಳ್ಳೋಣ. ಸ್ವಲ್ಪ ನಾವು ಪಾಕನ ತೊಗೊಂಡ್ಬಿಟ್ಟು 2 ಬಳ್ಳಿನಿಂದ ಹಿಂಗೆ ಟಚ್ ಮಾಡಿ ಬಿಟ್ಟರೆ ನೋಡಿ, 1 ಎಳೆ ಪಾಕ ಬರಬೇಕು ನಮಗೆ. ಕಾಣ್ತಾ ಇದೆ ಅಲ್ವಾ ನಿಮಗೆ? ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಟ್ಟು ನಾವು ತೊಗೊಂಡಿರುವಂಥ ಕೋವಾ ಹಾಗೆ 2 ಸ್ಪೂನ್ ಕಸಕಸಿಯನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸ್ ಆಫ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಕೆಳಗಡೆ ತೊಗೊಂಡ್ಬಿಟ್ಟು ನಾವು ಬಿಸಿದ್ರಲ್ಲೇ ನಾವು ಆ ಪೌಡ್ರನ್ನು ಹಾಕ್ಲಿಕ್ಕೆ ಹೋಗಬೇಡಿ. ಅಷ್ಟು ಬಿಸಿದ್ರಲ್ಲೇ ನಾವು ಗ್ಯಾಸ್ ಮೇಲೆ ಉರಿ ಮೇಲೆ ಹಾಕಿಬಿಟ್ರೆ ಏನಾಗುತ್ತೆ ಅಂತಂದರೆ ನಮ್ಮ ಬರ್ಫಿ ಅನ್ನೋದು ಹಾರ್ಡ್ ಆಗುತ್ತೆ, ಸ್ಮೂತ್ ಆಗಲ್ಲ. ಹಾಗಾಗಿ ನಾವು ಕೆಳಗಡೆಗಿಟ್ಟು 1-2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಾವು ಪೌಡ್ರನ್ನು ಸೇರಿಸ್ಬೇಕು. ನೋಡಿ, ಹೀಗೆ ಸೇರಿಸೋದ್ರಿಂದ ನಮಗೆ ಸ್ಮೂತ್ ಆಗಿರುವಂಥ, ಬಾಯಲ್ಲಿಟ್ಟರೆ ಬೆಣ್ಣೆ ಹಾಗೆ ಕರಗೆ ಹೋಗುವಂಥ ನಮ್ಮ ಬಾದಾಮ್ ಗೋಡಂಬಿ ಬರ್ಫಿ ರೆಡಿ ಆಗುತ್ತೆ. ನೋಡಿ, ಇವಾಗ ನೀಟಾಗಿ ನಾವು ಫಾಸ್ಟಾಗಿ ಎಲ್ಲನೂ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ನಮ್ಮ ಸಕ್ಕರೆ ಪಾಕ ಹಾಗೆ ನಮ್ಮ ಕೋವಾ ಇದೆ ಅಲ್ವಾ, ಕಸಕಸಿ ಕೋವಾ ಎಲ್ಲ ನಾವು ಹಾಕಿದ್ದೀವಲ್ವಾ, ಎಲ್ಲ ಚೆನ್ನಾಗಿ ನೀಟಾಗಿ ಈವನ್ನಾಗಿ ನಮಗೆ ಮಿಕ್ಸ್ ಆಗಬೇಕು. ಹೀಗೆ ನೋಡಿ ಫಾಸ್ಟಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಹಾಡ್ಕೊಂಡಿರುವಂಥ ಎಲ್ಲ ಪೌಡ್ರನ್ನ ಇದರಲ್ಲಿ ಸೇರಿಸಿದ್ದೀನಿ. ಇವಾಗ ಕರೆಕ್ಟ್ ಆಗುತ್ತೆ ಇದು ನಮಗೆ. ನೋಡಿ, ನಮ್ಗೆ ಕರೆಕ್ಟ್ ಆಗಿರುವಂಥ ನಮ್ಮ ಕನ್ಸಿಸ್ಟೆನ್ಸಿ. ಈಗ ನಾವು ಬೀಟ್ ಮಾಡ್ತೀವಲ್ವ, ಬೀಟ್ ಮಾಡ್ತಾ ಇದ್ರೆ ಏನಾಗುತ್ತೆ, ಗಟ್ಟಿ ಕನ್ಸಿಸ್ಟೆನ್ಸಿ ಬರುತ್ತೆ. ನೋಡ್ತಾ ಇದ್ದೀರಲ್ವ ನಿಮಗೆ, ಇವಾಗ ಕರೆಕ್ಟ್ ಆಗಿರುವಂಥ ಕನ್ಸಿಸ್ಟೆನ್ಸಿ ನಮಗೆ. ಆ ಎಣ್ಣೆ ಹಚ್ಚಿರುವ ತಟ್ಟೆಗೆ ನಾವು ಈಗ ಇದನ್ನು ಹಾಕೊಂಡ್ಬಿಡೋಣ. ನೋಡಿ, ಹೀಗೆ ಹಾಕೊಂಡ್ಬಿಡ್ಬೇಕು ನಾವೆಲ್ಲನೂ. 10 ನಿಮಿಷ ಟೈಮ್ ಕೊಟ್ಟು ಮಾಡಿ ಬಂಧುಗಳೇ, ಸೂಪರ್ ಆಗಿರುತ್ತೆ, ಸಖತ್ ಟೇಸ್ಟ್ ಇರುತ್ತೆ. ಸ್ಪೆಷಲ್ ಬರ್ಫಿ, ನಮ್ಮ ಫೆಸ್ಟಿವಲ್ ಸ್ಪೆಷಲ್, ದಿವಾಳಿ ಸ್ಪೆಷಲ್ ಬಂಧುಗಳೇ ಇದು ಸ್ವೀಟು. ಒಂದು ಸಾರಿ ಮಾಡ್ಕೊಂಡ್ಬಿಟ್ಟು ಹೇಗಿತ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಹೀಗೆ ನಾವು ಒಂದು ಸಾರಿ
ಟ್ಯಾಪ್ ಮಾಡ್ಕೊಂಡ್ಬಿಡೋಣ. ಹೀಗೆ ಅಂದರೆ ಈವನ್ ಆಗುತ್ತೆ ನೋಡಿ. ನಮ್ಮ ಸಡನ್ ಆಗಿ ನಮ್ಮ ಪಾತ್ರೆಗೆ ಹತ್ತಿರೋದು ಗಟ್ಟಿಗೆ ಆಯಿತು ಅಂತಂದರೆ ಅಲ್ಲಿ ನಮ್ಮ ಬರ್ಫಿ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ನಮ್ಗೆ ಇಲ್ಲೇನಾದರೂ ಮೆತ್ತಗಿದೆ, ನಮಗೆ ಗಟ್ಟಿ ಇಲ್ಲ ಅಂತಂದರೆ ಅದು ಏನಾಗಿದೆ, ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಅರ್ಥ ಬಂಧುಗಳೇ. ನಾವು ತೋರಿಸಿದಂಥ ಪ್ರಕಾರದಲ್ಲೇ ನೀವು ಆಣನ ತೊಗೊಂಡ್ಬಿಟ್ಟು ನಾವು ಹೇಳಿದ ಕನ್ಸಿಸ್ಟೆನ್ಸಿಯಲ್ಲಿ ಎಲ್ಲನೂ ರೆಡಿ ಮಾಡ್ಕೊಂಡ್ಬಿಟ್ರೆ ಕರೆಕ್ಟಾಗಿರುವಂಥ ಬರ್ಫಿ ರೆಡಿ ಆಗುತ್ತೆ. ಏನು ಅಷ್ಟೊಂದೇನು ಕಷ್ಟ ಇಲ್ಲ, ಸರಳವಾಗಿ ನೀವು ಮಾಡ್ಕೋತೀರಾ. ಅದರ ನಿಮಗೆ ಮಾಡುವಂಥ ಮೆಥಡ್ ಗೊತ್ತಾಗಬೇಕು ಅಷ್ಟೇ. ಇಲ್ಲಿ ನೋಡಿ, ಇವಾಗ ನಿಮಗೆ ಉಗುರು ಬೆಚ್ಚಗಿದೆ ಇದು. ಇವಾಗ ಕಟ್ ಮಾಡ್ತಾ ಇದ್ದೀನಿ ನೋಡಿ ನಾನು. ನಮ್ಗೆ ಯಾವ ಸೈಜಿನಲ್ಲಿ ಬೇಕೋ ಆ ಸೈಜಿನಲ್ಲಿ ನಾವು ಕಟ್ ಮಾಡಿಕೊಂಡ್ರೆ ಆಯಿತು. 10 ನಿಮಿಷದಲ್ಲಿ ನಮಗೆ ದಿಢೀರಾಗಿ ನಮ್ಮ ಫೆಸ್ಟಿವಲ್ ಸ್ವೀಟ್ ರೆಡಿ ಆಗಿಬಿಡ್ತು. ಅದು ಸ್ಪೆಷಲ್ ಸ್ವೀಟ್ ನೋಡಿ ಯಾವ ಥರ ಬರ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ವ. ನಿಮಗೆ ಸೂಪರ್ ಆಗಿರುತ್ತೆ. ಬಾಯಲ್ಲಿ ತಿಂತಾ ಇದ್ರೆ ನೋಡಿ ನಮಗೆ ಬೆಣ್ಣೆ ಥರ ಕರಿಗೆ ಹೋಗ್ಬಿಡುತ್ತೆ ಬಂಧುಗಳೇ. ನೀವು ಬಾಯಲ್ಲಿ ಇಟ್ಕೊಂಡ್ರೆ ಬಾಯಿ ಆಡಿಸೋದೇ ಬೇಡ, ಹಾಗೆ ಕರಿಗೆ ಹೋಗುತ್ತೆ. ಅಷ್ಟೊಂದು ಸಾಫ್ಟ್ ಇರುತ್ತೆ ನಮಗೆ. ನೋಡ್ತಾ ಇದ್ದೀರಲ್ವ. ಇದು ನೋಡಿ, ಇವಾಗ ನಾನು ಗೋಡಂಬಿ ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟ್ ಇದೆ ಅಂಥೇಳಿ. ಈಗ ನೋಡಿ ಬೀಳ್ತಾ ಇಲ್ಲ ನಮಗೆ. ಆಲ್ರೆಡಿ ನಾವು ಇದರಲ್ಲಿ ಗೋಡಂಬಿ ಬಾದಾಮಿ ಎಲ್ಲ ಹಾಕಿ ಮಾಡಿದ್ದೀವಿ. ಇದರಲ್ಲಿ ಸಾಕಷ್ಟು ನಾವು ಮಾಡಿರೋದು ಬಾದಾಮಿ ಗೋಡಂಬಿ ಬರ್ಫಿನೇ. ಆದರೆ ನಾವು ಎಷ್ಟು ಸ್ಮೂತ್ ಇದೆ ಚೆಕ್ ಮಾಡೋದಕ್ಕೋಸ್ಕರ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಒಂದು ಪೀಸ್ ಗೋಡಂಬಿಯನ್ನು ಇಟ್ಟು ನಿಮಗೆ ತೋರಿಸಿದೆ, ಅದು ಎಷ್ಟು ಸ್ಮೂತ್ ಇದೆ ನೋಡಿ ಅಂಥೇಳಿ. ನೋಡಿ, ನಮಗೆ ಸೂಪರ್ ಆಗಿರುವಂಥ ನಮ್ಮ ಬಾದಾಮ್ ಗೋಡಂಬಿ ಬರ್ಫಿ, ಸ್ಪೆಷಲ್ ಬರ್ಫಿ, ಫೆಸ್ಟಿವಲ್ ಬರ್ಫಿ ರೆಡಿ ಆಗಿಬಿಡ್ತು. ನಿಮ್ಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿ. ಇವತ್ತಿನ ರೆಸಿಪಿಯಲ್ಲಿ ಮುಗಿಸೋಣ, ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್, ಸಿ ಯು. ತಪ್ಪದೆ ಎಲ್ಲ ನನ್ನ ವಿಡಿಯೋನ ನೋಡಿ.